ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಹೊಸದಾಗಿ ಟೈಲರ್ ಮಿಷನ್ ತಗೊಂಡಿರ್ತೀವಿ. ಆದರೆ ಟೈಲರ್ ಮಿಷನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತಾನೆ ಗೊತ್ತಿರೋದಿಲ್ಲ. ಟೈಲರ್ ಮಿಷನ್ನ ಹೇಗೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇವಾಗ ಸ್ಮೂತ್ ಆಗಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ ಟೈಲರ್ ಮಿಷನ್ನ ಫಸ್ಟ್ ಒನ್, ಬಿಗಿನರ್ಸ್ ಯಾವತ್ತು ನೀವು ಪ್ರಾಕ್ಟೀಸ್ ಮಾಡುವಾಗ ಈ ಹ್ಯಾಂಡಲ್ ಇದೆಯಲ್ಲ, ಇವು ಯಾವತ್ತು ಮೇಲ್ಗಡೆ ಇಟ್ಟು ಪ್ರಾಕ್ಟೀಸ್ ಮಾಡಬೇಕು ಹೊರತು ಕೆಳಗಡೆ ಇಟ್ಟು ಯಾವತ್ತು ಪ್ರಾಕ್ಟೀಸ್ ಮಾಡಬಾರ್ದು. ಯಾವತ್ತು ಮೇಲ್ಗಡೆನೆ ಹ್ಯಾಂಡಲ್, ಈ ತರ ಹ್ಯಾಂಡಲ್ ಮೇಲ್ಗಡೆ ಇಟ್ಟು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಒನ್. ಸೆಕೆಂಡ್ ಒನ್, ಯಾವತ್ತು ದಾರ ಹಾಕ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಬಾರ್ದು. ಯಾವತ್ತು ದಾರನ ರಿಮೂವ್ ಮಾಡಿಬಿಟ್ಟೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವತ್ತು ದಾರ ಹಾಕ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಿಷನ್ ಇಲ್ಲಿ ಮಿಷನ್ ದಾರ ಸಿಕ್ಕಿ ಹಾಳಾಗೋ ಚಾನ್ಸಸ್ ಇರುತ್ತೆ. ನೀವು ದಾರ ರಿಮೂವ್ ಮಾಡಿಬಿಟ್ಟೆ ಪ್ರಾಕ್ಟೀಸ್ ಮಾಡಬೇಕು. ಥರ್ಡ್ ಒನ್, ಈ ಬಾಬಿನ್ ಕೇಸ್ ಸಹ ರಿಮೂವ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಫೋರ್ತ್ ಒನ್ ಏನಂತ ಹೇಳಿದ್ರೆ, ಬಿಗಿನರ್ಸ್ಗೆ ಇವಾಗ ಪೆಡಲ್ ಹೇಗೆ ತುಳಿಯೋದಂತಾನೆ ಗೊತ್ತಿರುವುದಿಲ್ಲ. ಅವಾಗ ನಿಮ್ಮ ಎಡಗಾಲು ಈ ರೀತಿ ಮೇಲ್ಗಡೆ ಇಟ್ಟು ಬಲಗಾಲು ಈ ರೀತಿ ಕೆಳಗಡೆ ಇಟ್ಬೇಕು. ನಂತರ ಇದು ಹ್ಯಾಂಡಲ್ ಅನ್ನ ಮುಂದೆಗಡೆ ರನ್ ಮಾಡಿಬಿಟ್ಟು ಈ ತರ ಪೆಡಲ್ ತುಳಿಬೇಕು. ಯಾವತ್ತು ಈ ಹ್ಯಾಂಡಲ್ ಅನ್ನೋದು ಮುಂದೆಗಡೆ ರನ್ ಆಗ್ತಾ ಇರ್ಬೇಕು ಹೊರತು ಹಿಂದ್ಗಡೆ ರನ್ ಆಗ್ತಾ ಇರಬಾರ್ದು. ಯಾವತ್ತು ಮುಂದೆಗಡೆನೆ ರನ್ ಆಗ್ಬೇಕು. ಹಿಂದ್ಗಡೆ ರನ್ ಆದ್ರೆ ಏನಾಗತ್ತಂತ ಹೇಳಿದ್ರೆ, ಇಲ್ಲಿ ದಾರ ಇಲ್ಲಿ ಸಿಕ್ಕಿ ಮಿಷನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವತ್ತು ಮುಂದ್ಗಡೆನೆ ರನ್ ಮಾಡ್ತಾನೆ ಪ್ರಾಕ್ಟೀಸ್ ಮಾಡಬೇಕು. ಫಿಫ್ತ್ ಒನ್ ಏನಂತ ಹೇಳಿದ್ರೆ, ಪ್ರತಿದಿನ ಈ ಆಯಿಲಿಂಗ್ ಮಾಡೋದು ಮರಿಬಾರ್ದು. ಈ ಟೈಲರ್ ಮಿಷನ್ಗೆ ಪ್ರತಿದಿನ ಆಯಿಲಿಂಗ್ ಮಾಡಬೇಕು. ಈ ಆಯಿಲಿಂಗ್ ಹೋಲ್ ಕೊಟ್ಟಿರ್ತಾರಲ್ಲ, ಪ್ರತಿದಿನ ಈ ತರ ಆಯಿಲಿಂಗ್ ಮಾಡಬೇಕು. ಆಯಿಲಿಂಗ್ ಮಾಡೋದು ಮರಿಬಾರ್ದು. ನಂತರ ಆಯಿಲಿಂಗ್ ಮಾಡೋದ್ರಿಂದ ಈ ಮಿಷನ್ ಸ್ಮೂತ್ ರನ್ ಆಗತ್ತೆ, ಹಾಗೂ ಹಾಳಾಗೋದಿಲ್ಲ ಯಾವತ್ತು. ಇವಾಗ ಗೊತ್ತಾಯ್ತಲ್ವಾ ಹೇಗೆ ಸ್ಮೂತ್ ಆಗಿ ಟೈಲರ್ ಮಿಷನ್ನ ಹ್ಯಾಂಡಲ್ ಮಾಡೋದಂತ. ಹೀಗೆ ನಮ್ಮ ಚಾನಲ್ನ ಹಾಗೆ ನೋಡಿ, ಹಾಗೆ ಬಿಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.